ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಇವತ್ತು ಬೇಳೆ ಒಬ್ಬಟ್ಟು ಅಂದರೆ ಹೋಳಿಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ನಿಮ್ಮ ಮನೇಲಿ ಮಾಡಿರ್ತೀರ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಅರ್ಧ kg ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇವಾಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೋಳಿಗೆ ಸ್ಮೂತಾಗಿ ಬರುತ್ತೋ ಹಾರ್ಡಾಗಿ ಬರುತ್ತೆ ಅಂತ. ಇವಾಗ ನಾನಿಲ್ಲಿ 1/4 ಕಪ್ ಹಾಲನ್ನ ಯೂಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿ ಇನ್ನೊಂದ್ಸರಿ ಕಲಿಸ್ಕೊತೀನಿ. ನಾವು ಎಷ್ಟು ಎಣ್ಣೆ ಹಾಕ್ಕೊತೀವಿ ಅಷ್ಟು ಹಿಟ್ಟು ಮೃದುವಾಗಿ ಬರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ನೆನೆಯುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮೈದಾ ನೆನೆಬೇಕು ಅಂತ ಅಂದರೆ. ಹಾಗಾಗಿ ಎಲ್ಲ ಕಲಸಿದ ಮೇಲೆ ಅದರ ಮೇಲೆ ಎಣ್ಣೆ ಹಾಕಿ ಒಂದು 6ರಿಂದ 7 ಗಂಟೆಗಳ ಕಾಲ ನೆನೆಯೋಕೆ ಬಿಡಿ. ನಂತರ ನಾನು ಇಲ್ಲೊಂದು ಕುಕ್ಕರ್ ತೊಗೋತಾ ಇದ್ದೀನಿ. ಅದಕ್ಕೆ ಮುಂಚೆನೇ 1 ಕಪ್ ಬೇಳೆನ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ಎಷ್ಟು ಬೇಳೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 2 ಕಪ್ ಆಗೋಷ್ಟು ನೀರು ತೊಗೋತಾ ಇದ್ದೀನಿ. ಬೇಳೆನ 3ರಿಂದ 4 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಬೇಳೆ ನೆನೆ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಳೆ. ಗಟ್ಟಿ ಕಾಳುಗಳು ಹಾಗೆ ಇರಲ್ಲ. ಇವಾಗ 3ರಿಂದ 4 ವಿಷಲ್ ನಾನು ಕೂಗಿಸ್ಕೊಂಡಿದ್ದೀನಿ. ನೋಡಿ ಬೇಳೆ ಎಷ್ಟು ಮೃದುವಾಗಿ ಬೇಯ್ದಿದೆ ಅಂತ. ನೋಡಿ ಈ ಥರ ಬೇಳೆ ನಾವು ಮೃದುವಾಗಿ ಬೇಯಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ ನಾವು ಬೆಲ್ಲ ಹಾಕಿ ಮತ್ತೆ ಬೇಳೆನ ಬೇಯಿಸ್ಕೊಳ್ಳುವಾಗ ಬೆಲ್ಲ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಕರಗತ್ತೆ ಬೇಳೆ. ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ. ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಂತರ 2 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಎಷ್ಟು ಬೇಯಿಸ್ಕೋಬೇಕು, ಹೇಗೆ ಬೇಯಿಸ್ಕೋಬೇಕು ಅಂದರೆ ಬೆಲ್ಲ ಮತ್ತು ಬೇಳೆ ಚೆನ್ನಾಗಿ ಕರಗಬೇಕು ಮತ್ತು ಜಿಗುಟು ಬರೋವರೆಗೂ ಬೇಯಿಸ್ಕೋಬಾರ್ದು. ಇಲ್ಲಾಂದರೆ ಹೋಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನಾವು. ಇವಾಗ ನೋಡಿ ಇದು ಆಗಿದೆ, ಇದು ಬೇಯ್ದಿದೆ. ಇದನ್ನು ತಣಿಯೋಕೆ ಬಿಡೋಣ. ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನೋಡಿ ಇವಾಗ ಇದನ್ನು ರುಬ್ಕೊಂಡಾಗಿದೆ. ಇದು ಇವಾಗ ಉಂಡೆ ಕಟ್ಟೋ ಹದದಲ್ಲಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಇದನ್ನು ಇವಾಗ ಮೊದಲಿಗೆ ಬಾಣಲಿಗೆ ಹಾಕ್ಕೊಂಡ್ಮೇಲೆ ಇದನ್ನು ಸಣ್ಣ ಉರಿಯಲ್ಲಿ ಕೈ ಆಡ್ತಾ ಇದನ್ನು ಬಿಸಿ ಮಾಡ್ಕೋಬೇಕು. ಒಂದು 10ರಿಂದ 15 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾನಿಲ್ಲಿ ಲವಂಗನ ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ ಹಿಟ್ಟು ಬಿಸಿ ಮಾಡಿ ತಣ್ಣಗಾದ್ಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ರೀತಿ ಇದ್ದರೆ ಸಾಕು ನಿಮಗೆ. ಉಂಡೆನ ನಾವು ಆರಾಮಾಗಿ ಕಟ್ಕೋಬೋದು. ಇವಾಗ ನಾನು ಉಂಡೆನೆಲ್ಲ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಹೂರಣ ತುಂಬಿಕೊಳ್ಳೋ ಮುಂಚೆನೇ ಮತ್ತೊಂದು ಸರಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಾನಿವಾಗ ಹೂರಣ ತುಂಬಿಟ್ಕೋತಾ ಇದ್ದೀನಿ. ಹೂರಣ ತುಂಬಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಹೂರಣ ನಾವು ಚೆನ್ನಾಗಿ ತುಂಬಿಕೊಂಡಿಲ್ಲ ಅಂತ ಅಂದರೆ ಹೋಳಿಗೆ ಮಾಡುವಾಗ ಹೂರಣ ಹೊರಗೆ ಬಂದುಬಿಡತ್ತೆ. ಹಾಗಾಗಿ ಹೂರಣನ ಎಲ್ಲ ಸೈಡಿಂದನೂ ಚೆನ್ನಾಗಿ ತುಂಬ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ಎಲ್ಲ ಹೂರಣನೂ ತುಂಬಿಟ್ಕೊಂಡಾಗಿದೆ. ಇವಾಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಎಲ್ಲದನ್ನು ಇಟ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಹೋಳಿಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಹೋಳಿಗೆ ಮಾಡ್ಕೊಳ್ಳೋಣ. ನಾನಿಲ್ಲೊಂದು ಕವರ್ ತೊಗೊಂಡಿದ್ದೀನಿ. ಈಗ 2 ಕಡೆ ಎಣ್ಣೆ ಹಚ್ಕೊಂಡು ಹೋಳಿಗೆ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಹೋಳಿಗೆ ಮಾಡೋ ಶೀಟ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕವರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಹೋಳಿಗೆನ ಹಾಕ್ಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಂತರ ತವಕಾದ್ಮೇಲೆ ಹೋಳಿಗೆನ ಹಾಕ್ಕೊಳ್ಳೋಣ. ಹೋಳಿಗೆನ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. 2 ಕಡೆನೂ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಹೋಳಿಗೆನ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಹೋಳಿಗೆ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಹೋಳಿಗೆ ರೆಡಿಯಾಗಿದೆ ಅಂತ. ಯಾರು ಬೇಕಾದರೂ ಈ ಮೆಥಡ್ನ ಫಾಲೋ ಮಾಡಿ ಹೋಳಿಗೆನ ಮಾಡ್ಕೋಬಹುದು. ಹೋಳಿಗೆ ಮಾಡೋದು ತುಂಬ ಕಷ್ಟ ಅನಿಸೋರಿಗೆ ಈ ಮೆಥಡ್ ಫಾಲೋ ಮಾಡಿದರೆ ತುಂಬ ಈಸಿ ಆಗುತ್ತೆ.
ಹಬ್ಬಗಳಿಗೆ ಮನೇಲಿ ಯಾರಾದರೂ ರಿಲೇಟಿವ್ಸ್ ಬಂದಾಗ ಈ ಮೆಥಡ್ ಫಾಲೋ ಮಾಡಿ ತುಂಬ ಬೇಗನೆ ನಾವು ಹೋಳಿಗೆನ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.